ಲೋಕಸಭಾ ಚುನಾವಣೆ ಹಿನ್ನೆಲೆ ಕೊಡಗು ಜಿಲ್ಲೆಯಲ್ಲಿ ಏಪ್ರಿಲ್ 26ರಂದು ಮತದಾನ ನಡೆಯಲಿದ್ದು, ನಗರದ ಸಂತ ಜೋಸೆಫರ ಶಾಲಾ ಆವರಣದಲ್ಲಿ ಮಸ್ಟರಿಂಗ್ ಕಾರ್ಯ ನಡೆಯಿತು. ಚುನಾವಣೆ ಮತಗಟ್ಟೆಗಳಿಗೆ ನಿಯೋಜಿಸಿರುವ ಅಧಿಕಾರಿ, ಸಿಬ್ಬಂದಿಗಳು ಮತಯಂತ್ರ ಹಾಗೂ ಇತರೆ ಸಲಕರಣೆಗಳನ್ನು ಪಡೆದು ಮತಗಟ್ಟೆಯನ್ನು ಪರಿಶೀಲಿಸಲಾಯಿತು. ಮಡಿಕೇರಿ ನಗರಸಭಾ ವ್ಯಾಪ್ತಿಯ ಎಲ್ಲ ಮತಗಟ್ಟೆ ಕೇಂದ್ರಗಳಿಗೆ ಜಿಲ್ಲಾ ನಗರ ಅಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಜಿಲ್ಲಾಧಿಕಾರಿ ಅವರೊಂದಿಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಪಿಆರ್ಒಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಸ್ವಚ್ಛತೆ, ಕುಡಿಯುವ ನೀರು ಹಾಗೂ ಮೇಜು ಕುರ್ಚಿಗಳನ್ನು ಒದಗಿಸಲಾಯಿತು. ಅಲ್ಲದೆ ಸಖಿ ಬೂತ್ಗಳು ಮತ್ತು ಮಾದರಿ ಬೂತ್ಗಳನ್ನು ಪರಿಶೀಲನೆ ಮಾಡಲಾಯಿತು. ಇವತ್ತಿಗೂ ಈಗ ಮಸ್ಟ್ರಿಂಗ್ ಇದು ಪ್ರೊಸೆಸಿಂಗು ನಡೀತಿದೆ. ಎಲ್ಲ ನಮ್ಮ PROs ಮತ್ತು ಮತಗಟ್ಟೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ. ಅವರಿಗೆ ಪೋಲಿಂಗ್ ಮಟೀರಿಯಲ್ಸು, EVMs ಮತ್ತು ಬೇರೆ ಬೇರೆ ಫಾರ್ಮ್ಸ್ವನ್ನು ನಾವು ಈಗ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಒಂದು ಸತಿ ಇನ್ನೂ ಅವರಿಗೆ ಇದು ಟ್ರೈನಿಂಗ್ ಕೊಡ್ತೀವಿ. ವಿಶೇಷವಾಗಿ ನಾವು ಈಗ ಸಖಿ ಮತದಾನ ಕೇಂದ್ರ ಮಾಡಿದ್ದೀವಿ. 10 ಇದೆ ನಮ್ಮ ಜಿಲ್ಲೆಗಳಲ್ಲಿ. ಮತ್ತು ಅದರ ಜೊತೆಗೆ ಇದು ವಿಕಲಚೇತನ ಅವರಿಂದ ಸಂಚಾಲಿತ ಇದು ಮತಗಟ್ಟೆ ಕೂಡ ಇರ್ತದೆ. ಅದರ ಜೊತೆಗೆ ಯುವಕರಿಂದ ಸಂಚಾಲಿತ ಇದು ಮತಗಟ್ಟೆ ಇರ್ತದೆ. ಅದರ ಜೊತೆಗೆ ಒಂದು ಎಥನಿಕ್ ಪೋಲಿಂಗ್ ಸ್ಟೇಷನ್ಸು ಮತ್ತು ಒಂದು ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ ಕೂಡ ಮಾಡಿದ್ದೀನಿ. ಥೀಮಲ್ಲಿ ನಾವು ಕಾಫಿ ಥೀಮಲ್ಲಿ ಮಾಡಿದ್ದೀನಿ. ಎಥನಿಕಲ್ಲಿ ನಮ್ಮದು ಸ್ವಲ್ಪ ಟ್ರೈಬಲ್ ಥೀಮ್ ಮತ್ತು ಈ ಥರದ್ದು ನಮ್ಮ ಇದು ಎಲ್ಲ ಇದು ಟ್ರೈಬಲ್ ಜನಾಂಗ ಅವರಿಗೆ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡೋಕ್ಕೆ ನಾವು ಒಂದು ಥೀಮ್ ಬೇಸ್ಡ್ ಎಥನಿಕ್ ಪೋಲಿಂಗ್ ಸ್ಟೇಷನ್ ಕೂಡ ಮಾಡಿದ್ದೀವಿ. ಈ ಟೌನಲ್ಲಿ ಎಥನಿಕಲ್ಲಿ ಇಲ್ಲ, ಎಥನಿಕ್ ಅವರೇ ಇದು ಎಲ್ಲಿ ಇದು ಮತದಾನ ಅವರು ಇರ್ತಾರಂತ, ಇದು ಹೆಚ್ಚಿಗೆ ಸಂಖ್ಯೆಯಲ್ಲಿ ಟ್ರೈಬಲ್ಸಲ್ಲಿ ಇರ್ತಾರಕ್ಕಂತ ಅದರಲ್ಲಿ ಮಾಡಿಸಿದ್ದೀವಿ ನಾವು. ಎಲ್ಲ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ, ಎಲ್ಲ ಸೆಕ್ಟರ್ ಆಫೀಸರ್ಸ್ ಇಮಿಡಿಯೇಟ್ ಆಗಿ ಊಟದ ಸೌಲಭ್ಯ ಬರೀ ಬನ್ನಿ. ಕಿಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ DR ವ್ಯಾನ್ ಅಲ್ಲಿ ಕಿಟ್ ಇದೆ, ಹಾಕಾಗಿದೆ.